ಉತ್ತರ ಕನ್ನಡದಲ್ಲಿ ಭಾರೀ ಜಲಕ್ಷಾಮ, ಕುಡಿಯೋ ನೀರಿಗೂ ಕೂಡ ತತ್ವಾರ ಆಗಿದೆ. 30ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯೋ ನೀರಿಗೆ ಸಂಕಷ್ಟ ಎದುರಾಗಿದೆ. ಕುಮಟಾ, ಹಳಿಯಾಳ, ಮುಂಡಗೋಡದಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಸಮುದ್ರದ ಅಂಚಿನ ಗ್ರಾಮಗಳ ಬಾವಿ, ಬೋರ್ವೆಲ್ನಲ್ಲಿ ಉಪ್ಪು ನೀರಿನ ಸಮಸ್ಯೆ ಇದೆ. ಹಣ ಕೊಟ್ಟು ಕುಡಿಯೋ ನೀರನ್ನ ಖರೀದಿಸ್ತಾ ಇದ್ದಾರೆ ಬಹುತೇಕ ಗ್ರಾಮಸ್ಥರು. 17 ಗ್ರಾಮಗಳಿಗೆ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಕುಡಿಯೋ ನೀರಿಲ್ಲ, ಭಟ್ರ ಮನೆಗೆ ಹೋಗ್ಬೇಕು, 2 ಕೊಡ ಕುಡು ನೀರು ಕೊಡ್ತಾರೆ. ಕಡೆಗೆ ಮತ್ತೆ ನೀರಿಗೆ ಹೋದ್ರೆ ನೀರಿಗೆ ಬರಬೇಡ ಅಂತ ಸರ್. ನಾವು ಎಲ್ಲಿ ಹೋಗುದು ನೀರಿಗೆ? ಇದು ನೀರು ಬರುವುದಿಲ್ಲ ಸರ್. ಆ ಬಾವಿಲು ನೀರಿಲ್ಲ, ಈ ಬಾವಿಲು ಒಂದು ಸ್ವಲ್ಪ ಅದೇ. ಆ ಬಾವಿಲಿ ಕೆಸರು ಸರ್. ನಾವು ಅದು ಬೇರೆಲ್ಲ ತುಂಬಿಟ್ಟು ಹಣಸ್ಕೊಂಡು ಕುಡಿಬೇಕು ನೀರು. ಅದಕ್ಕೀಗ ಆ ನೀರು ಬಿಟ್ಟಾರೆ. ನಮ್ಗೀಗ ಮನೆಯಲ್ಲಿ ಕುಡು ನೀರು ಬೇಕು ಅಂದ್ರೆ ದುಡ್ಡು ಕೊಡ್ತರ್ಬೇಕು. ನಾವು ನಾವು ಡೈಲಿ 15 ಗಾಡಿ ನೀರಾಯ್ತು ಸರ್ ನಮ್ಮ ಮನೆಯಲ್ಲಿ ತಗೊಂಡು. ಒಂಚೂರು ನೀರು ನಮ್ಗೆ ಇದು ಮಾಡಿದ್ರೆ 1 ಕೊಡ ಕೊಡೋಕೋದ್ರೆ ಬೈತಾರೆ. 1 ಕೊಡ ಕೊಟ್ಟಲ್ಲಿ 2 ಕೊಡ ಕೊಡೋದಿಲ್ಲ. ಹೇಳಿದ್ರೆ ಪಂಚಾಯತ್ಗೆ ಹೋದ್ರೆ ನಿಮ್ಗೆ ಎಲ್ಲ ನೀರು ಬರುವುದಿಲ್ಲ, ನಾವೇನು ಮಾಡಬೇಕು ಕೇಳ್ತಾರೆ. ಇಲ್ಲಿ 1 ಟ್ಯಾಕಿ ನೀರು 15 ಮನೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 30ಕ್ಕಿಂತ ಜಾಸ್ತಿ ಗ್ರಾಮ ಪಂಚಾಯತ್ಗಳಲ್ಲಿ, ಸುಮಾರು 40ಕ್ಕಿಂತ ಜಾಸ್ತಿ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬರ್ತಾ ಇದೆ. ಅದು ಕೂಡ ರೆಗ್ಯುಲರ್ ಆಗಿಲ್ಲ. ಕೆಲವು ದಿನ ನೀರನ್ನು ಕಡಿಮೆ ಆದರೆ ಅದನ್ನು ಸಮಸ್ಯೆ ಬರಬಹುದು. ಕೆಲವು ಕಡೆ ಕಂಟಿನ್ಯೂಸ್ ಆಗಿ ನೀರಿನ ವ್ಯವಸ್ಥೆ ಮಾಡಬೇಕಾಗ್ತದೆ. ಸೊ ಹಳಿಯಾಳ, ಮುಂಡಗೋಡ ಏರಿಯಾದಲ್ಲಿ ಸಾಕಷ್ಟು ವಿಲೇಜ್ಗಳಲ್ಲಿ ಸೋಫಾರ್ ಈ ಥರ ಸಮಸ್ಯೆಗಳು ಬಂದಿದೆ ನಮ್ಮ ಗಮನಕ್ಕೆ. ಅಲ್ಲಿ ಎಲ್ಲ ಖಾಸಗಿ ಬೋರ್ವೆಲ್ಲನ್ನು ತಗೊಂಡು ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದೇ ಥರ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಕುಮಟಾ ಆ್ಯಂಡ್ ಅದರ್ ಕೋಸ್ಟಲ್ ತಾಲೂಕುಗಳಲ್ಲಿ ಕೂಡ, ಎಸ್ಪೆಷಲಿ ಕುಮಟಾ ಆ್ಯಂಡ್ ಉಳಿದ ಕೋಸ್ಟಲ್ ತಾಲೂಕುಗಳಲ್ಲಿ ಕೂಡ ಕುಡಿಯೋ ನೀರಿನ ಸಮಸ್ಯೆ ಬರ್ತಾ ಇದೆ. ಅಲ್ಲಿ ವಾಟರ್ ಕ್ವಾಲಿಟಿ ಸಮಸ್ಯೆ ಬರ್ತಾ ಇದೆ. ಉಪ್ಪು ನೀರು ಬರ್ತಾ ಇದೆ, ವಾಟರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗ್ತಾ ಇದೆ. ಆ ಥರ ಏರಿಯಾದಲ್ಲಿ ಖಾಸಗಿ ಬೋರ್ವೆಲ್ಲೂ ಸಿಗ್ತಾ ಇಲ್ಲ. ಬಿಕಾಸ್ ಹತ್ತಿರ ಎಲ್ಲ ಇರುವಲ್ಲಿ ಅದೇ ಸಮಸ್ಯೆ ಬರ್ತಾ ಇರೋದರಿಂದ ಅಲ್ಲಿ ಟ್ಯಾಂಕರಿಂದ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ರೆಗ್ಯುಲರ್ ಆಗಿ ಪ್ರತಿದಿನ ನಮ್ಮ ತಾಲೂಕಾ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳಿಂದ ಮತ್ತು ನಮ್ಮ RWS ರೂರಲ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.